ಕೃಷ್ಣ ಕೃಷ್ಣ ಕೃಷ್ಣ, ನನಗೇನು ದಾರಿನೇ ಕಾಣಿಸ್ತಿಲ್ಲ. ಏನ್ ಮಾಡೋದು, ನಿಂತ್ಕೊಳ್ಳೋಣವಾ? ಕೇಶ್ನಿ, ಮನುಷ್ಯ ಅಡ್ಗೋದ್ರಿಂದ ಅವನ್ ಪಾಪ ಪುಣ್ಯ ಅಡ್ಗೋತಿಲ್ಲ. ಅಣ್ಣ, ಬೇಗ ನಡಿ. ಕೃಷ್ಣ, ನನಗೆ ಕಾಡಲ್ಲಿ ದಿಕ್ಕೇ ಗೊತ್ತಾಗ್ತಾ ಇಲ್ಲ. ಈಗ ನಾವ್ ಯಾವ ಕಡೆ ಹೋಗೋದು? ಬಾ ಅಣ್ಣ, ನೀನ್ ನನ್ ಹಿಂದೆನೆ ಬಾ. ಇದೇನ್ ಮಾಡ್ಬಿಟ್ಟೆ ನಾನು? ಪಾಪಿ ನಾನು, ಪಾಪಿ ಅಪರಾಧಿ ನಾನು. ಇದೇನ್ ಮಾಡ್ಬಿಟ್ಟೆ? ಬದುಕಿರೋದಕ್ಕೆ ಹಕ್ಕಿಲ್ಲ ನನ್ಗೆ. ನಾನ್ ಬದುಕಬಾರ್ದು. ನಿನ್ನ ಜನರನ್ನು ಸಂಕಷ್ಟದಲ್ಲಿ ನೋಡಿ ದುಃಖವಾಗುತ್ತಿದೆಯೇ? ತುಂಬಾ ದುಃಖ ಆಗ್ತಿದೆ ನನ್ನ ಜನರಿಗೆ ನೋವು ಕೊಟ್ಟಿದ್ದಕ್ಕೆ. ಇನ್ನು ನನ್ನವ್ರನ್ನ ಈ ರೀತಿ ಕಷ್ಟದಲ್ಲಿ ನೋಡಕ್ ಆಗೋದಿಲ್ಲ. ನನಗೆ ನಿನ್ ಕೆಲ್ಸ ಮಾಡೋದಕ್ಕಾಗೋದಿಲ್ಲ. ನನ್ನ ನಿನ್ ಬಂಧನದಿಂದ ಬಿಟ್ಬಿಡು, ಬಿಟ್ಬಿಡು. ಮುಕ್ತಿ ಕೊಡು. ಕೇಶಿನಿಯ ಬಂಧನದಿಂದ ಮುಕ್ತಿ? ಅದು ಅಸಂಭವ. ಏಕೆಂದರೆ ಕೇಶಿನಿಯ ಬಂಧನದಿಂದ ಮುಕ್ತಿಯ ಅರ್ಥ ಜೀವನದಿಂದ ಮುಕ್ತಿ. ತುಂಬಾ ನೋವಾಗ್ತಿದೆ. ಬಹಳ ನೋವಾಗುತ್ತಿದೆಯೇ? ತುಂಬಾ ನೋವಾಗ್ತಿದೆ. ಮುಕ್ತಿ ಕೊಡು ನನಗೆ. ಮುಕ್ತಿಯ ಮಾರ್ಗವೇ ಪೂರ್ತಿ. ನನ್ನ ಇಚ್ಛೆಯ ಪೂರ್ತಿ. ಸ್ವೀಕಾರವಿದ್ದರೆ ಹೇಳು. ಸ್ವೀಕಾರ ಮಾಡ್ತೀನಿ. ಹೇಳು, ಏನ್ ಮಾಡ್ಬೇಕು? ನಾನ್ ಮಾಡ್ತೀನಿ. ಎಲ್ಲರನ್ನು ಕೊಲ್ಲಬೇಕು, ಎಲ್ಲರ ಅಂತ್ಯ ಮಾಡು. ಇಲ್ಲಿ ಉರಿಯುತ್ತಿರುವ ಅಗ್ನಿಯಿಂದ ಗೋಕುಲವಾಸಿಗಳ ಚಿತೆ ಮಾಡು. ಈ ಸ್ಥಾನವನ್ನು ಸ್ಮಶಾನ ಭೂಮಿಯಾಗಿ ಪರಿವರ್ತನೆ ಮಾಡು. ಆ ಅಗ್ನಿಯಲ್ಲಿ ಎಲ್ಲರನ್ನು ಭಸ್ಮ ಮಾಡು. ಹೋಗು. ಹೋಗು. ನಿಮ್ಮ ಆಜ್ಞೆ ದೇವಿ. ನಂದರಾಜ, ನಾನೇ ಹೋಗಿ ಕಂದನ ಹುಡುಕ್ ಬರ್ತೀನಿ. ಕಂದ, ಈ ಬೆಂಕಿ ನೋಡ್ತಿದ್ರೆ ಇನ್ನೂ ಜೋರಾಗ್ತಿದೆ ನಂದಣ್ಣ. ಈಗೇನ್ ಮಾಡೋದು? ನಂದ, ಗಾಳಿ ಜಾಸ್ತಿ ಇರೋದ್ರಿಂದ ನಾವೆಷ್ಟೇ ಮಣ್ಣು ಹಾಕಿದ್ರೂ ಬೆಂಕಿ ಆರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಕೃಷ್ಣ, ಈ ದುರ್ಗಂಧ ಯಾವುದು? ನಿನ್ನ ಆಸೆ ಸಫಲವಾಗಿದೆ ದೇವಿ. ಈ ಚೇತನ ಶೂನ್ಯವಾಗಿದೆ. ಯಶೋದೆ, ನಿನ್ನ ಪತಿ ನಿನ್ನ ಜೀವನವನ್ನು ನರಕ ಮಾಡಿದ್ದಾನೆ. ಮನೆ ಮಠ ಎಲ್ಲ ಬಿಡಿಸಿ ನಿನ್ನ ಒಬ್ಬಂಟಿ ಮಾಡಿದ್ದಾನೆ. ನಿನ್ನ ಮಗನಿಂದಾನೂ ದೂರ ಮಾಡಿದ್ದಾನೆ. ಇಂಥ ಜೀವನಕ್ಕೆ ಯಾವ ಅರ್ಥ ಇದೆ? ದೇವಿ, ನನ್ನ ಮಾತಿನ ಅರ್ಥ ಗೊತ್ತಾಗ್ತಿದ್ಯಾ ನಿನಗೆ? ಮತ್ತೆ ಸಮಾಪ್ತವಾಗಲಿ ನಿನ್ನ ಈ ಜೀವನ. ಹಾರಿಬಿಡು ಈ ಬೆಂಕಿಗೆ. ಇಷ್ಟು ಭಯಂಕರ ಬೆಂಕಿ! ಇಲ್ಲಿ ಬೆಂಕಿ ಹೇಗ್ ಬಿತ್ತು ಅಣ್ಣ? ಕೃಷ್ಣ, ಯಾರ್ದಾದ್ರೂ ಜೀವಕ್ಕೆ ಅಪಾಯ ಆಗಿರಬಹುದು ಏನೋ.
ಬಾ ಅಣ್ಣ. ನನ್ಗೆ ಹೋಗೋಕ್ ಬಿಡು ನಂದ. ನನ್ನ ಮಗಳು ಅಪಾಯದಲ್ಲಿದ್ದಾಗ ನಾನ್ ಸಹಾಯಕ್ಕೆ ಹೋಗದೆ ಇದ್ರೆ ಇನ್ಯಾರು ಹೋಗ್ತಾರೆ? ನಾನ್ ಹೋಗ್ಲೇಬೇಕು. ನಿಲ್ಲು, ನಾವು ಒಳಗ್ ಹೋಗಕ್ಕಾಗಲ್ಲ. ಏನಾಯ್ತಪ್ಪ? ಇಷ್ಟು ಭಯಂಕರ ಬೆಂಕಿ ಹೇಗೆ ಹತ್ಕೊತ್ತು? ಮತ್ ಮಾವಯ್ಯ ಒಳಗಡೆ ಹೋಗಕ್ಕೆ ಹಠ ಮಾಡ್ತಿದ್ದಾರೆ. ಕೃಷ್ಣ, ರಾಧೆ ಒಳಗಡೆ ಬೆಂಕಿಲ್ ಸಿಕ್ಕಾಕೊಂಡಿದ್ದಾಳೆ. ಅಂದ್ರೆ ಈ ಬೆಂಕಿ ಹತ್ಕೊಂಡಿದ್ದು ರಾಧೆ ಜೀನ್ ತರಕ್ ಹೋದಾಗ. ನನ್ ರಾಧೆ ನನ್ ಮಗಳನ್ನ ಕಾಪಾಡಿ. ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ ಮಗಳು ರಾಧೆಗೆ ಏನೂ ಆಗೋದಿಲ್ಲ. ಹೇ ಅಗ್ನಿದೇವತೆ, ನನಗ್ ಸಹಾಯ ಮಾಡು. ನನ್ನ ಕಾಪಾಡು ಅಗ್ನಿದೇವತೆ. ರಾಧೆ, ನಾನ್ ಬರ್ತಿದ್ದೀನಿ. ರಾಧೆ, ನನಗ್ ಸಹಾಯ ಮಾಡಕ್ಕೆ ಕೃಷ್ಣ ಬಂದ. ಕೃಷ್ಣ, ಹೋಗ್ಬೇಡ, ನಿಂತ್ಕೋ. ರಾಧೆ, ನಾನ್ ಬರ್ತಿದ್ದೀನಿ. ರಾಧೆ, ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಅಯ್ಯೋ, ನಂದ್ರಾಣಿಗೆ ಏನಾಗಿದೆ ನೋಡಿ. ನಂದ್ರಾಣಿಗೆ ಏನಾಗೋಯ್ತು? ಯಶೋದೆ, 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 ಎಲ್ಲಿಗೆ ಹೋಗ್ತಾ ಇದ್ಯಾ? ಯಶೋದೆ, ಎಚ್ಚರ ಆಗು. ಯಶೋದೆ, ಯಾರು ಜೀವಂತ ಉಳಿಯಲ್ಲ. ಈ ದಾಮೋದರಂಗ್ ಏನಾಯ್ತು ನೋಡಿ. ನಾನ್ ನಿಮ್ಮಲ್ಲಿ ಯಾರನ್ನು ಜೀವಂತವಾಗ್ಬಿಡಲ್ಲ. ನಿಮ್ ಎಲ್ಲರ ಜೀವನನೂ ಇವತ್ತೇ ಮುಗಿದು ಹೋಗುತ್ತೆ. ಯಶೋದೆ, ಮಾತಾಡು. ಯಶೋದೆ, ಹೂವಿನ ಹಾರ, ವಿಚಿತ್ರ ಪ್ರಾಣಿ ನೀನು. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನಿಲ್ಲಿ ಸತ್ತೋಗಿರೋ ನಾಟಕ ಮಾಡ್ಕೊಂಡು ನನ್ನ ಕೈಯಿಂದ ಹೂವಿನ ಹಾರ ಹಾಕ್ಸ್ಕೋಬೇಕಾ? ನಡಿ, ಹೋಗಿ ಬೆಂಕಿ ಹಾರಿಸೋಣ. ನನ್ನ ಮಾಯೆಗೆ ನೀರೆರೆಸುತ್ತಿರುವುದು ಯಾರು? ಇದು ಹೇಗೆ ಸಾಧ್ಯ? ಹೇ ನಾರಾಯಣ, ಈ ಸಂಕಟದಿಂದ ನೀನೇ ಗೋಕುಲ ಜನರನ್ನ ಕಾಪಾಡಬೇಕು. ಕಾಪಾಡಪ್ಪ. ಎಂಥ ಅಸಹನೀಯ ಕರ್ಕಶ ಸ್ವರ ಇದು! ನಿಲ್ಲಿಸಿ ಅದನ್ನು! ಶಾಂತಿ ಬೇಕೆಂದರೆ ನಾನು ಇಲ್ಲಿಂದ ಹೋಗಲೇಬೇಕು.
ಕೇಳಿದೆಯಾ? ಹಾ ಕೇಳಿದೆ. ಕೃಷ್ಣನ ಕೊಳಲಿನ ಧ್ವನಿ ಎಷ್ಟು ಮಧುರ ಮತ್ತು ಮನಮೋಹಕ. ಹಾ ಸತ್ಯವೇ, ಆದರೆ ಇದು ಆಮಂತ್ರಣ ಧ್ವನಿ. ಆಮಂತ್ರಣ ಧ್ವನಿ? ಹಾ, ಕೃಷ್ಣನ ಧ್ವನಿ ಇಲ್ಲಿಯವರೆಗೆ ತಲುಪಿದ್ದರ ಅರ್ಥವೆಂದರೆ ನಾವು ಬೇಗ ಕೃಷ್ಣಲೀಲೆಯ ಸೌಭಾಗ್ಯವನ್ನು ಪಡೆಯಲಿದ್ದೇವೆ. ಸತ್ಯ? ಹಾ ಸತ್ಯ. ನಡೆ ಮತ್ತೆ. ಹಾ ಹೋಗೋಣ, ಆದರೆ ಈ ವೇಷದಲ್ಲ, ವೇಷ ಬದಲಿಸಿ ಹೋಗಬೇಕು. ಹಾಗೆಯೇ ಆಗಲಿ, ನಡೆ. ವತ್ಸನಂದ, ಕಣ್ಣು ತೆರೆ. ಪ್ರಣಾಮ ಋಷಿಗಳೇ. ಕಲ್ಯಾಣವಾಗಲಿ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಈ ಸ್ಥಳ ಸುರಕ್ಷಿತವಾಗಿಲ್ಲ. ನೀವು ಬೇಗ ಇಲ್ಲಿಂದ ಹೋಗಿ. ನಮಗೆ ಗೊತ್ತಿದೆ, ಈ ಕ್ಷೇತ್ರದಲ್ಲಿ ಪ್ರಾಣಘಾತಕ ವಾಯುವಿನ ಭಯಂಕರ ಪ್ರಕೋಪ ಇದೆ. ಗೊತ್ತಿದ್ದು ನೀವು ನಿಮ್ ಪ್ರಾಣನ ಅಪಾಯಕ್ಕೆ ಯಾಕೆ ಕೊಡ್ತಿದ್ದೀರಾ? ಧರ್ಮದ ಪ್ರಕಾರ ನಮ್ಮ ಪ್ರಾಣಕ್ಕೆ ಅಪಾಯ ಬಂದರೂ ಸಹ ನಾವು ಮತ್ತೊಬ್ಬರ ಪ್ರಾಣವನ್ನ ರಕ್ಷಿಸಲೇಬೇಕು. ಅದೇ ನಮ್ಮ ಕರ್ತವ್ಯ. ತಾತ್ಪರ್ಯ ಏನಂದ್ರೆ, ಈ ಸಂಕಟದಲ್ಲಿ ನಾವು ನಿಮ್ಗೆ ಸಹಾಯ ಮಾಡಕ್ ಬಂದಿರೋದು. ಏನಾದ್ರೂ ಮಾಡಿ ನಮ್ಮ ಗೋಕುಲದ ಜನರ ಮಾನಸಿಕ ವ್ಯವಸ್ಥೆನ ಸರಿ ಮಾಡಿ. ಯಾರನ್ನೂ ಗುರುತಿಸ್ತಿಲ್ಲ. ಎಲ್ರ ಮನ್ಸಲ್ಲೂ ಇನ್ನೊಬ್ರ ಮೇಲಿದ್ದ ಪ್ರೇಮ, ಕರುಣೆ, ದಯೆ ಎಲ್ಲ ಇದ್ದಕ್ಕಿದ್ದ ಹಾಗೆ ಮುಗಿದೋಗಿದೆ. ಇವರೆಲ್ಲ ರಕ್ತಪಾತ ಮಾಡೋ ಮೊದಲು ನೀವು ಇವ್ರಿಗಾಗಿರೋ ಮಾನಸಿಕ ಅವಸ್ಥೆನ ಸರಿ ಮಾಡ್ಕೊಡಿ. ಮಾನವ ಜಾತಿಗೆ ಸಹಾಯ ಮಾಡುವ ಅವಕಾಶ ನೀಡಿ ಅಶ್ವಿನಿ ದೇವತೆಗಳಾದ ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದೀರಿ ಪ್ರಭು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಹೇ ಅಶ್ವಿನಿ ದೇವತೆಗಳೇ, ನಿಮ್ಮಿಬ್ರಿಗೂ ನಾನೇ ಧನ್ಯವಾದ ಹೇಳ್ಬೇಕು. ನೀವಿಬ್ರು ದೇವ ವೈದ್ಯರು. ನನ್ ಕರ್ತ್ಕೊಡ್ಲೆ ಇವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಭೂಮಿಗ್ ಬಂದಿದ್ದೀರಾ. ನೀವಿಲ್ಲಿಗ್ ಬಂದು ಸಾಬೀತ್ ಮಾಡಿದ್ರಿ, ಶುದ್ಧವಾದ ಮನ್ಸಿಂದ ಅಶ್ವಿನಿ ದೇವತೆಗಳನ್ನ ಕರೆದ್ರೆ ಅವ್ರು ಖಂಡಿತ ಸಹಾಯ ಮಾಡ್ತಾರೆ ಅಂತ. ನನ್ ಕೈಯಲ್ಲಿ ಕೊಡ್ಲಿ ಹೇಗ್ ಬಂತು? ನೀನ್ ನನ್ನ ಕೊಲ್ಲಕ್ ಬಂದಿದ್ದೆ. ನಾನೇ ನನ್ ಕೊಲ್ಲಕ್ ಬಂದಿದ್ನಾ? ಛೇ 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 ಭಗವಂತ. ಹೇ ನಾರಾಯಣ, ರಾಧೆ, ಎದ್ದೇಳು ರಾಧೆ. ರಾಧೆ, ಎದ್ದೇಳು. ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ರಾಧೆ, ನನ್ನ ಹತ್ರ ಬಾ ರಾಧೆ. ರಾಧೆ, ನೀನ್ ಬಂದ್ಬಿಟ್ಯಾ ಕೃಷ್ಣ? ಆದ್ರೆ ನನಗೆ ಹೇಳೋಕ್ ಆಗ್ತಿಲ್ಲ. ನನಗ್ ನಿನ್ನ ಹತ್ರ ಬರೋಕ್ ಆಗ್ತಿಲ್ಲ. ಖಂಡಿತ ಆಗತ್ತೆ. ನೀನ್ ನನ್ ರಾಧೆ ಅಲ್ವಾ? ಎಲ್ರಿಗಿಂತ ಸಾಹಸಿ ಮತ್ತೆ ಧೈರ್ಯವಂತ ರಾಧೆ. ಎದ್ದೇಳು, ಪ್ರಯತ್ನ ಮಾಡು. ಪ್ರಯತ್ನ ಮಾಡಿ ನೋಡ್ದ ಕೃಷ್ಣ, ನನಗಿನ್ನು ಎದ್ನಿಲ್ಲೋಕ್ ಆಗಲ್ಲ. ಈ ಬೆಂಕಿ ನನ್ನ ಸುಟ್ಟು ಬಿಡುತ್ತೆ. ನಾನೇನು ಉಳಿಯೋದಿಲ್ಲ. ನಾನಿರೋ ತನಕ ನಿನ್ಗೇನೂ ಆಗೋದಿಲ್ಲ ರಾಧೆ. ಇದು ಬೆಂಕಿ ಕೃಷ್ಣ. ಬೆಂಕಿಗೆ ನಮ್ಮೋರು ಅಂತ ಇರಲ್ಲ. ಬೆಂಕಿ ಧರ್ಮನೇ ಸುಡೋದು. ಅಗ್ನಿ ಧರ್ಮದಲ್ಲಿ ಜೊತೆಗ್ ಸೇರ್ಸೋದು ಇದೆ. ವಿವಾಹ ಸಂಸ್ಕಾರದಲ್ಲಿ ನೋಡಿಲ್ಲ ನೀನು? ಪವಿತ್ರ ಅಗ್ನಿನೇ ಸಾಕ್ಷಿ ಮಾಡ್ಕೊಂಡು ಸಪ್ತಪದಿ ತೊಳಿತಾರೆ. ಮತ್ತ ಅಗ್ನಿ ಸುಡೋದ್ ಮಾತ್ರ ಹೇಗಾಗತ್ತೆ? ಎದ್ದೇಳು ರಾಧೆ, ಎದ್ದೇಳು. ಈ ಅಗ್ನಿಯಿಂದ ನೀನು ಹೊರಗ್ ಬರ್ಲೇಬೇಕು ರಾಧೆ. ಹಾಗೆ ಹಾಗೆ ರಾಧೆ, ಬಾ ಬೇಗ.
ರಾಧೆ 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 ಮಗಳೇ ರಾಧೆ ರಾಧೆ? ನನ್ ಮಗಳೇ ರಾಧೆ ರಾಧೆ ಮಗಳೇ, ರಾಧೆ ಪುಟ್ಟಿ, ಹೇ ಲಕ್ಷ್ಮಿ ಮಾತೆ, ನೀನ್ ನಿಜವಾಗ್ಲೂ ತುಂಬಾ ದಯಾಳು. ಇಂಥ ಭೀಕರ ಅಗ್ನಿ ಮಧ್ಯದಲ್ಲೂ ನನ್ನ ಮಗಳು ಪೂರ್ತಿ ಸುರಕ್ಷಿತವಾಗಿದ್ದಾಳೆ. ಮಗಳೇ ನೀನ್ ಹುಷಾರಾಗಿದ್ಯಲ್ವಾ? ಬೆಂಕಿಲಿ ನಿನಗೇನೂ ಆಗಿಲ್ಲ ತಾನೆ? ಇಲ್ಲ ಅಮ್ಮ, ನನ್ಗೇನು ಆಗಿಲ್ಲ, ಎಲ್ಲ ಸುಟ್ಟಿಲ್ಲ. ಆ ತಾಪ ತಡೆಯೋಕಾಗ್ಲಿಲ್ಲ ಅಷ್ಟೇ. ಕೇಶಿನಿಯ ಯೋಜನೆ ಅಸಫಲವಾಗಿದ್ದು ಹೇಗೆ? ಯಾವ ಶಕ್ತಿ ಕೇಶಿನಿಯ ಶಕ್ತಿಯ ಎದುರು ಬಂದಿದ್ದು? ನಿನಗೆ ಧೈರ್ಯವಿದ್ದರೆ ಕೇಶಿನಿಯ ಮುಂದೆ ನಿಂತು ಎದುರಿಸು. ಆಗ ನಾನು ನೋಡುತ್ತೇನೆ, ನಿನ್ನ ನಿರಾಸೆಯ ಕೊಳದಲ್ಲಿ ಆಸೆಯ ಹೂವು ಮೂಡುವುದೋ ಅಥವಾ ಕೇಶಿನಿಯ ಆಸೆಯ ಮೇಲೆ ನಿನ್ನ ನಿರಾಸೆಯ ಹೂವು. ಕೀರ್ತಿ ಅಕ್ಕ, ಇದು ನಿನ್ನ ಪೂರ್ವಜನ್ಮದ ಪುಣ್ಯನೇ. ರಾಧೆ ಪುಟ್ಟಿಗೆ ಬೆಂಕಿ ಏನೂ ಮಾಡ್ಲಿಲ್ಲ, ಅದಕ್ಕೆ ನಮ್ಮ ಮುಂದೆ ಜೀವಂತವಾಗಿದ್ದಾಳೆ. ಇಂಥ ಪವಾಡ ನಾನಿದೇ ಮೊದಲನೇ ಸಲ ನೋಡ್ತಿರೋದು ನಂದಣ್ಣ. ಅದಕ್ಕೆ ಹೇಳೋದು, ಯಾವಾಗ್ಲೂ ಕೊಲ್ಲೋನ್ಗಿಂತ ಕಾಯೋನ್ ದೊಡ್ಡೋನು ಅಂತ. ಎಲ್ಲಾರ್ಗೂ ನನ್ ಬಗ್ಗೆ ಚಿಂತೆ ಇದೆ, ಈ ಅಧಿಕ ಪ್ರಸಂಗಿಗ್ ಮಾತ್ರ ನನ್ ಬಗ್ಗೆ ಚಿಂತೆ ಇಲ್ಲ. ಈ ಪರಿಸ್ಥಿತಿಲೂ ನಾನೇ ಹೋಗಿ ಮಾತಾಡಿಸ್ಬೇಕು. ನನ್ನ ನೋಡು ಕೃಷ್ಣ, ಜೀವಂತವಾಗಿದ್ದೀನಿ ಅಂತ ಹೇಳ್ಬೇಕು. ಇಷ್ಟ ಅಹಂಕಾರ ಇದ್ರೆ ಅವನ ಹತ್ರನೇ ಇರ್ಲಿ, ನಾನು ಹೋಗಿ ಮಾತಾಡಲ್ಲ, ಇನ್ಯಾವತ್ತೂ ಹೋಗಲ್ಲ. ರಾಧೆ ಪುಟ್ಟಿ, ನೀನು ಭಂಡಾರ ಗೃಹದಲ್ಲಿ ಏನ್ ಮಾಡ್ತಿದ್ದೆ? ಅಳ್ತಿರೋ ಮಗುಗೆ ಜೇನ್ ತರಕ್ ಹೋದೆ. ನಾನ್ ಜೇನ್ ಪಾತ್ರೆ ತರ್ತಿದ್ದಾಗ ನೆಲದ ಮೇಲೆ ಚೆಲ್ಲಿದ ಎಣ್ಣೆಯಿಂದ ನನ್ ಕಾಲ್ ಜಾರೋಯ್ತು. ನಾನ್ ಬಿದ್ಬಿಟ್ಟೆ, ಆಗ ಬೆಂಕಿನೂ ಹತ್ಕೋತು. ರಾಧೆ ಪುಟ್ಟಿ, ನೀನ್ ಯಾರಾದ್ರೂ ಬೆಂಕಿ ಹಾಕೋದನ್ನ ನೋಡಿದ್ಯಾ? ಹೇಳು ಮಗಳೇ, ಯಾರಾ ದುಷ್ಟ? ಮುಖ ನೋಡಕ್ಕಾಗ್ಲಿಲ್ಲ, ಆದ್ರೆ ಅವನ್ ಕೈಯಲ್ಲಿ ಒಂದ್ ಬಂಗಾರದ ಖಡ್ಗ ಇತ್ತು. ಬಂಗಾರದ ಕಡಗ? ಗೋಕುಲದಲ್ಲಿ ಯಾರು ಹಾಕ್ತಾರೆ? ಎಲ್ರೂ ನಿಮ್ ಕೈ ತೋರಿಸಿ. ಇಲ್ಲಿಂದ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಕೈ ಬಿಡು ಕೃಷ್ಣ. ಇನ್ನು ಎಷ್ಟು ದೂರ ಹೋಗ್ತೀರ ಪಾಪತ್ತಾರೇಲಿ? ಏನಂದೆ? ನಾನು ಹೇಳ್ತಿರೋದು, ನೀವೇನಾದ್ರೂ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡಿ, ಕ್ಷಮೆ ಕೇಳಿ. ದೇವತೆಗಳು ನಿಮ್ಮನ್ನು ಕ್ಷಮಿಸ್ಬಿಡ್ತಾರೆ. ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಪಶ್ಚಾತ್ತಾಪ ಪಟ್ರೆ ಬೇರೆ ಶಿಕ್ಷೆ, ಬೇರೆ ಕ್ಷಮೆ ಇನ್ಯಾವುದೂ ಇರೋದಿಲ್ಲ. ನಾನು ಹೋಗ್ಬೇಕು. ಇದೆಲ್ಲ ಆಗ್ತಿರೋದು ಈ ಕಡಗದ ಕಾರಣದಿಂದನೇ. ಇದನ್ನ ತೆಗ್ದಾಕ್ತೀನಿ ನಾನು. ಹೊರಗ್ ಬಾ. ಬಾ ಹೊರಗೆ. ಇದನ್ನ ತೆಗಿಯೋಕಾಗ್ತಿಲ್ಲ. ಹೇಗ್ ತೆಗಿಯೋದು? ಅದು ಸಾಧ್ಯವಿಲ್ಲ. ಆದ್ರೆ ನನಗಿದನ್ನ ತೆಗಿಬೇಕು. ಏಕೆ? ಹೃದಯದಲ್ಲಿ ದಯೆಯ ಧಾರೆ ಉಕ್ಕುತ್ತಿದೆಯೇ? ದಯೆ ದುರ್ಬಲತೆಯ ಲಕ್ಷಣ ಮಾಣಿಕ್ಯ.
ನೀನು ದುರ್ಬಲನಲ್ಲ, ಎಲ್ಲರಿಗಿಂತ ಸಬಲನಾಗಬೇಕು. ಆಗಲೇ ಜಗತ್ತಿನಲ್ಲಿ ಯಾರಿಗೂ ನಿನ್ನನ್ನು ಸೋಲಿಸಲಾಗದು. ಹೇಗ್ ಗೆಲ್ಲೋಕ್ ಸಾಧ್ಯ? ಎಲ್ಲ ಕೆಲ್ಸದಲ್ಲೂ ಸೋಲ್ತಾನೆ ಇದ್ದೀನಿ. ನಿನ್ನ ಜೊತೆ ನಾನಿರುವೆನಲ್ಲ. ನಾನು ನಿನ್ನನ್ನು ಜಗತ್ತಿನ ಸರ್ವ ಪ್ರಬಲ ವ್ಯಕ್ತಿಯನ್ನಾಗಿ ಮಾಡುವೆ. ನಾನು ತೆಗೆದುಕೋ, ಕುಡಿ ಇದನ್ನು. ಈ ವಿಷವನ್ನು ಕುಡಿಯುತ್ತಲೇ ನೀನು ಜಗತ್ತಿನ ಅತ್ಯಂತ ಪ್ರಬಲ ವ್ಯಕ್ತಿಯಾಗುವೆ. ನಿನ್ನನ್ನು ಎಂದಿಗೂ ಯಾರಿಗೂ ಸೋಲಿಸಲಾಗದು, ಯಾವ ಯುದ್ಧದಲ್ಲೂ, ಯಾವುದೇ ವಿವಾದದಲ್ಲೂ. ಮಾಣಿಕ್ಯ, ಮಗ ಮಾಣಿಕ್ಯ, ಏನಾಗಿದೆ ನಿಂಗೆ? ನಿನ್ ಧ್ವನಿ ಯಾಕಪ್ಪ ಹಾಗೆ ಕೇಳ್ತಿದೆ? ಯಾವುದೋ ಪ್ರಾಣಿ ನೋವಲ್ಲಿರೋ ತರ. ಮಗ ಮಾಣಿಕ್ಯ, ಮಗ ಮಾಣಿಕ್ಯ, ನೀನ್ ಯಾಕೆ ಸುಮ್ನಿದ್ಯಾ? ಯಾಕೇನು ಹೇಳ್ತಿಲ್ಲ? ನಿಂಗ್ ವಿಷಯ ಗೊತ್ತಾ? ಬೆಂಕಿ ಇಟ್ಟವನ್ನ ಪತ್ತೆ ಮಾಡಾಗಿದೆ. ರಾಧೆ ಪುಟ್ಟಿ ಹೇಳ್ತಾ ಇದ್ಲು, ಆ ಬೆಂಕಿ ಹಾಕಿದ್ನಲ್ಲ, ಅವನ್ ಕೈಯಲ್ಲಿ ಬಂಗಾರದ್ದು ಎಷ್ಟು ದೊಡ್ಡ ಒಡವೆ ಹಾಕೊಂಡಿದ್ನಂತೆ. ಅವನು ಖಂಡಿತ ಒಬ್ಬ ರಾಕ್ಷಸ ಆಗಿರ್ಬೇಕು. ಅವನು ಒಂದ್ ಮಗುನ, ಒಂದು ಪುಟ್ಟ ಹುಡುಗಿನ ಜೀವಂತ ಸುಡಕ್ ನೋಡ್ದ. ನಿನ್ ಗಂಟ್ಲಿಂದ ಇದೆಂತ ಸ್ವರ ಬರ್ತಿದೆ? ಏನಾಗಿದೆ ನಿಂಗೆ? ಹಾ, ಇಲ್ಲಿ ನಿನ್ ಕೈಯಲ್ಲಿ ಏನಿದೆ? ಏನಿದೆ ನಿನ್ ಕೈಯಲ್ಲಿ? ಹಾ? ಓ, ಅಂದ್ರೆ ಅದು ನೀನೇ ಅಲ್ವಾ ಬೆಂಕಿ ಇಟ್ಟಿದ್ದು? ಎಲ್ಲ ನಾಶ ಮಾಡ್ಬಿಟ್ಟೆ. ರಾಧೆನ ಸುಟ್ಟು ಕೊಲ್ಲೋ ಪ್ರಯತ್ನ ಮಾಡ್ದೆ. ಇದೆಲ್ಲ ತಿಳಿದು ನಂಗೆ ತುಂಬಾ ದುಃಖ ಆಗ್ತಿದೆ. ನಾನ್ ನಿಂಗೆ ಯಾಕಾದ್ರೂ ಜನ್ಮ ಕೊಟ್ನ? ಯಾಕೆ ಹುಟ್ಟಿದೆ ನನ್ನ ಹೊಟ್ಟೆಯಲ್ಲಿ? ರಾಧೆ, ರಾಧೆ ಕೇಳಿಲ್ಲಿ. ರಾಧೆ, ಕೃಷ್ಣ ನಿನ್ನನ್ ಕರೀತಾ ಇದ್ದಾನೆ. ಒಂದ್ ಮಾತಾರು ಕೇಳು. ನಿನಗೊಂದ್ ಮೇಲ್ ಕನಿಕರ ಇದ್ರೆ ನೀನೇ ಒಂದ್ ಮಾತು ಕೇಳು. ನಾನೇನೋ ಒಂದ್ ಮಾತು ಕೇಳೋದಿಲ್ಲ. ಅಯ್ಯೋ ರಾಧೆ, ರಾಧೆ, ಲಲಿತಾ ಹೇಳು, ಜನರಿಗೆ ನನ್ ದಾರಿ ಬಿಡೋಕೆ. ರಾಧೆ, ಇದೇನ್ ಹೇಳ್ತಿದ್ಯಾ ನೀನು? ನನ್ನನ್ನ ಜನ ಅಂತಿದ್ಯಾ? ಹಾ, ನೀನ್ ಬೇರೆ ಯಾರೋ ನನ್ಗೆ. ಯಾವಾಗ ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ವೋ? ನನ್ಗೂ ನಿನ್ ಜೊತೆ ಗೆಳ್ತನ ಮಾಡಕ್ಕೆ ಯಾವ ಪ್ರೀತಿನೂ ಇಲ್ಲ. ಅದೇ ಹಾಗೆ ಹೇಳ್ತಿದ್ಯಾ ನೀನು? ಇವತ್ತೇನಾಗಿದೆ ನಿಂಗೆ? ಇವತ್ತು ನನ್ ಕಣ್ಣಿಂದ ಪರ್ದೆ ದೂರ ಆಗಿದೆ. ಇವತ್ ನನಗೆ ಅರ್ಥ ಆಯ್ತು, ಯಾರನ್ನ ನನ್ ಕೃಷ್ಣ ಅನ್ಕೊಂಡಿದ್ನೋ ಅವನು ನನ್ ಕೃಷ್ಣ ಅಲ್ಲ. ಇದೆಲ್ಲ ಸುಳ್ಳು, ಸುಮ್ನೆ ಆರೋಪ ಮಾಡ್ತಿದ್ಯಾ ರಾಧೆ? ಇಲ್ಲ, ಇದೇ ಸತ್ಯ. ನಿನ್ಗೇನಾದ್ರೂ ಪ್ರೀತಿ ಇದ್ದಿದ್ರೆ ನನ್ನ ಬೆಂಕಿಯಿಂದ ಕಾಪಾಡ್ತಿದ್ದೆ ಅಲ್ವಾ ರಾಧೆ? ಆದ್ರೆ ನಾನು ಅಂದ್ರೆ ನನ್ಗೆ ಬುದ್ಧಿ ಇಲ್ಲ. ಈಗ ನನಗ್ ದುಃಖ ಆಗ್ತಿರೋದು ಬೆಂಕಿ ಮಧ್ಯೆ ಇದ್ರು ನಿನ್ನೇ ನೆನಪು ಮಾಡ್ಕೊಂಡೆ ಅಂತ. ನಿನ್ಗೆ ಸ್ವಲ್ಪನೂ ನನ್ ಚಿಂತೆ ಇಲ್ಲ. ಹೀಗ್ ಯಾಕ್ ಮಾಡ್ದೆ ನಾನು? ಯಾಕ್ ಮಾಡ್ದೆ? ನನ್ಗೆ ಯಾವಾಗ್ಲೂ ನಿನ್ ಚಿಂತೆ ಇರುತ್ತೆ ರಾಧೆ. ಹೇಳೋದು ಮತ್ತೆ ಮಾಡೋದ್ರಲ್ಲಿ ತುಂಬಾ ಅಂತರ ಇದೆ ಗೊಲ್ಲ. ಹೋಗು, ಇನ್ಯಾವತ್ತೂ ನನ್ನ ಹಿಂದೆ ಬರ್ಬೇಡ. ಅಯ್ಯೋ ರಾಧೆ, ಕೇಳಲ್ಲಿ ರಾಧೆ. ಯಾರ್ ಕೆಟ್ಟ ದೃಷ್ಟಿ ಬಿದ್ದಿದೆ ನನ್ ಮಗನ್ ಮೇಲೆ? ಸುಳ್ಳು ಪ್ರೀತಿ ತೋರಿಸ್ಬೇಡ. ನನ್ ತಾಯಿ ಆಗಿದ್ರು ನನ್ನ ಶತ್ರು ಪಕ್ಷಕ್ಕೆ ಹೋಗ್ತೀಯ ನೀನು? ಹಾ, ದೂರ ಹೋಗು ನನ್ನಿಂದ. ಇಲ್ಲ ಮಗನೇ, ನಾನ್ ಖಂಡಿತ ನಿನ್ನಿಂದ ದೂರ ಹೋಗೋದಿಲ್ಲ. ಮೊದ್ಲೀಗ ನೀನು ನಂದರಾಜನ್ ಮುಂದೆ ಹೋಗಿ ನಿನ್ನ ಅಪರಾಧ ಸ್ವೀಕಾರ ಮಾಡ್ಬೇಕು. ನಡಿ, ಒಪ್ಕೋ ನಿನ್ ತಪ್ಪನ್ನ. ನಡಿ. ಅಸಂಭವ ಇದು. ಅವನು ನನ್ನ ಶತ್ರು. ಅವನು ನನ್ನ ಕೆಲ್ಸಕ್ಕೆ ವಿಘ್ನ ಮಾಡಿದ್ದಾನೆ. ಬಿಡೋದಿಲ್ಲ ನಾನು ಅವನನ್ನ. ಅವನನ್ನ ಮಾತ್ರ ಅಲ್ಲ,
ನಾನು ಖಂಡಿತ ಯಾರನ್ನು ಬಿಡೋದಿಲ್ಲ. ಎಲ್ಲರಿಗೂ ಶಿಕ್ಷೆ ಕೊಡ್ತೀನಿ. ಇಲ್ಲ ಇಲ್ಲ ಮಾಣಿಕ್ಯ, ನೀನ್ ಹಾಗೇನು ಮಾಡ್ಬೇಡ, ಹಾಗೆಲ್ಲ ಮಾತಾಡ್ಬೇಡ. ನಾನ್ ನಿನ್ ಕಾಲಿಗೆ ಬೀಳ್ತೀನಿ, ನಿನ್ ಕಾಲ್ ಹಿಡ್ಕೋತೀನಿ. ಏನ್ ಮಾಡ್ತಿದ್ಯಾ ನೀನು? ಬಿಡು ನನ್ ಕಾಲು, ನನ್ ಕಾಲ್ ಬಿಡು. ಇಲ್ಲ, ನೀನೇ ತಪ್ಪನ್ನು ಒಪ್ಕೊಳ್ಳೋ ತನಕ ನಾನು ನಿನ್ ಕಾಲನ್ನ ಬಿಡೋದೇ ಇಲ್ಲ. ಕಾಲ್ ಬಿಡು ಅಂದೆ. ಬಿಡು ಕಾಲನ್ನ ಬಿಡು. ಇಲ್ದಿದ್ರೆ ನನಗೆ ಬಿಡಿಸ್ಕೊಳಕ್ ಗೊತ್ತಿದೆ. ನಾನ್ ಬಿಡೋದಿಲ್ಲ. ಬಿಡು ಬಿಡು ಬಿಡು. ಏನು ಹೇಳ್ದಿರೋದಕ್ಕೆ ಇಷ್ಟು ಅಹಂಕಾರಿ ಆಗಿದ್ದಾನೆ. ಇನ್ನು ಸತಾಯಿಸಿದ್ರೆ ಆಗ ಸರಿ ಹೋಗ್ತಾನೆ. ರಾಧಿ, 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 ಯಾಕೆ ಕಷ್ಟ ಕೊಡ್ತಿದ್ಯಾ ನನ್ಗೆ? ರಾಧಿ, ನೀರ್ ಕೊಟ್ರೆ ಕಷ್ಟ ಕೊಟ್ಟಂಗಾಗಲ್ಲ, ಬದ್ಲಿಗೆ ಪುಣ್ಯದ ಕೆಲ್ಸ ಮಾಡ್ತಾಗಿ. ಇಷ್ಟಕ್ಕೂ ಅಲ್ಲಿಂದ ಓಡ್ ಬಂದಿದ್ಯಾ, ಬಯರ್ಕೆ ಆಗಿರತ್ತಲ್ವಾ, ಅದಕ್ಕೆ ನೀರ್ ತಗೋ ಬಂದೆ. ಅಲ್ಲಿ ಸುತ್ತಾ ಇದ್ದಾಗ ನಿಂಗ್ ಚಿಂತೆ ಇರ್ಲಿಲ್ಲ, ನಾನೇ ಪಾರಾಗ್ ಬಂದಿದ್ದೀನಿ. ಈಗ ಬಂದ್ ಸಹಾನುಭೂತಿ ತೋರಿಸ್ತ್ಯಾ? ರಾಧೆ, ಸಹಾನುಭೂತಿ ಯಾರಿಗ್ ಬೇಕಾಗಿರೋದಂದ್ರೆ ದುರ್ಬಲರಿಗ್ ಮಾತ್ರ. ಆದ್ರೆ ನನ್ ರಾಧೆ ದುರ್ಬಲ ಅಲ್ಲ, ಧೈರ್ಯಶಾಲಿ, ಸಾಹಸಿ, ಶಕ್ತಿಶಾಲಿ, ಬಲಿಷ್ಠ. ನನ್ ಗೊತ್ತಿತ್ತು ನನ್ ರಾಧೆ ಯಾರ ಸಹಾಯನೂ ತಗೊಳ್ದೆ ಬೆಂಕಿಯಿಂದ ಹೊರಗ್ ಬರ್ತಾಳಂತ. ನನ್ನ ಬೇಕಂತಾನೆ ಹೊಗ್ಲಿ ನೀನ್ ತಪ್ಪನ್ ಮುಚ್ಚಾಕ್ತಿದ್ಯಾ? ಇಲ್ಲ ರಾಧೆ, ನೀನು ಹೊಗಳಿಕೆಗೆ ಸರಿ. ನೋಡ್ತಿರು, ಇನ್ನ ನಿನ್ನ ಪ್ರಶಂಸೆನ ಇಡೀ ಜಗತ್ತೇ ಮಾಡುತ್ತೆ. ಯಾಕ್ ಮಾಡುತ್ತೆ ರಾಧೆ? ಯಾಕಂದ್ರೆ ನೀನು ಜಗತ್ತಿನ ಎಲ್ಲ ಹುಡುಗಿಯರ್ಗೆ ಒಂದು ಉದಾಹರಣೆ ಆಗಿದ್ಯಲ್ಲ. ಅವ್ರಿಗಿದನ್ ಹೇಳ್ಕೊಟ್ರೆ ಸ್ತ್ರೀಯರು ಕೂಡ ಸ್ವತಃ ಸಮರ್ಥರು. ಅವ್ರಿಗೆ ಸಹಾಯ ಮಾಡಕ್ಕೆ ಯಾವ ಪುರುಷನ ಅವಶ್ಯಕತೆನೂ ಇಲ್ಲ. ನಿಜವಾಗ್ಲೂ? ಹಾ ರಾಧೆ, ನೀನ್ ಹೀಗೆ ನಗ್ತಿದ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀಯ. ಅರೆ ವೃಷಭಾನು, ಇವ್ರಿಗೇನಾಯ್ತು? ಅಮ್ಮ, ವೈದ್ಯರೇ ವೈದ್ಯರೇ, ಬಾ ವೈದ್ಯರನ್ ಕರೆಯೋಣ. ಇದು ಅಪ್ಪನ್ ಧ್ವನಿ ಅಲ್ವಾ? ಬೇಗ ಬಾ ರಾಧೆ. ಗೊಲ್ಲ, ಬೇಗ ನಡಿ. ಈ ರಕ್ಷಾ ಸೂತ್ರ ನಿನ್ನನ್ನು ಸದಾಕಾಲ ರಕ್ಷಿಸುತ್ತದೆ ಕಂಸ. ಆದರೆ ಕೆಲವು ಮಹತ್ವಪೂರ್ಣ ವಿಷಯಗಳಿವೆ, ಅದನ್ನು ನೀನು ಮರೆಯಬಾರದು. ಸರಿ, ಹೇಳಿ. ನಾನು ನಿನಗೆ ಈಗ ಕೊಡುವ ಉಪದೇಶದಿಂದ, ಅದರ ಮಹತ್ವದಿಂದ ನೀನು ಬ್ರಹ್ಮಲೋಕದ ಪ್ರವೇಶ ದ್ವಾರದವರೆಗೆ ಮಾತ್ರ ಹೋಗಲು ಸಾಧ್ಯ, ಅಲ್ಲಿಂದ ಮುಂದಲ್ಲ. ಆದರೆ ಬ್ರಹ್ಮಲೋಕವನ್ನು ಪ್ರವೇಶಿಸುವ ಮಾರ್ಗ ಇದ್ದೇ ಇದೆ. ನಿನ್ನ ಬುದ್ಧಿ, ನಿನ್ನ ಕೌಶಲ್ಯ, ನೀನು ಎಷ್ಟು ಯೋಗ್ಯನೆಂದರೆ ಸಂಪೂರ್ಣ ವಿಶ್ವಾಸವಿದೆ ನಿನಗೆ ಬ್ರಹ್ಮಲೋಕದ ಪ್ರವೇಶ ಪಡೆಯಲು ಯಾವ ಕಷ್ಟವೂ ಆಗುವುದಿಲ್ಲ. ನಿಮ್ಮ ವಿಶ್ವಾಸಕ್ಕೆ ಘಾತವಾಗುವುದಿಲ್ಲ ಗುರುದೇವ. ಮತ್ತೊಂದು ಮಹತ್ವಪೂರ್ಣ ಜ್ಞಾನ ತಿಳಿ ಕಂಸ. ಪ್ರವೇಶ ಮಾಡಿದ ನಂತರ ನೀನು ಬ್ರಹ್ಮನ ಜಾಲ, ಮೋಸ ಮತ್ತು ತಡೆಗಳಿಂದ ಪಾರಾಗಬೇಕಾಗುತ್ತದೆ. ಅವನು ನಿನ್ನನ್ನು ನಿನ್ನ ಲಕ್ಷ್ಯದಿಂದ ವಿಮುಖನಾಗಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾನೆ. ನಿನಗೆ ತಿಳಿದಿಲ್ಲ ಕಂಸ, ಬ್ರಹ್ಮನ ಜಾಲದಿಂದ, ಮೋಸದ ಪ್ರಪಂಚದಿಂದ ಪಾರಾಗುವುದು ಸರಳವಲ್ಲ. ಈಗ ನೀನು ಯೋಚಿಸುವಂತೆ. ನೀವು ಚಿಂತೆ ಮಾಡದಿರಿ ಗುರುದೇವ, ನಾನು ಅವನ ಸಮಸ್ತ ಮೋಸದ ಪ್ರಯತ್ನವನ್ನು ನಿಷ್ಪ್ರಭಾವಗೊಳಿಸುತ್ತೇನೆ. ಅದು ನಿನಗೆ ಸಾಧ್ಯವಾಗುವುದು ನೀನು ನಿನ್ನ ಧ್ಯಾನವನ್ನು ಎಲ್ಲ ಅಸಂಗತಿಗಳಿಂದ ದೂರವಿಟ್ಟು ನಿನ್ನ ಲಕ್ಷ್ಯದ ಮೇಲೆ ಕೇಂದ್ರೀಕರಿಸಿದಾಗ.
ಮತ್ತೆ ನಿನ್ನ ಲಕ್ಷ್ಯ ಏನೆಂದರೆ ವಿಷ್ಣುವಿನ ಭಾಗ್ಯ ಫಲದ ಪುಸ್ತಕ ಪಡೆಯುವುದು. ಆ ಪುಸ್ತಕದೊಂದಿಗೆ ನೀನು ನೇರವಾಗಿ ನನ್ನ ಬಳಿ ಬರಬೇಕು, ಬೇರೆ ಎಲ್ಲೂ ಹೋಗುವಂತಿಲ್ಲ. ಹಾಗೆಯೇ ಮಾಡುತ್ತೇನೆ ಗುರುದೇವ. ಆಶೀರ್ವಾದ ಮಾಡಿ. ಕಂಸ, ವಿಳಂಬವಾಗುತ್ತಿದೆ ಗುರುದೇವ. ಒಂದು ಮಹತ್ವಪೂರ್ಣ ವಿಷಯವಿನ್ನೂ ಉಳಿದಿದೆ. ಅತಿ ಸರ್ವತ್ರ ವರ್ಜ್ಯೇಯತ, ಉತ್ಸಾಹ, ವಿಶ್ವಾಸ, ಉತ್ತೇಜನ ಎಲ್ಲವೂ ಇದೆ ನಿನ್ನ ಬಳಿಯಲ್ಲಿ. ಇಲ್ಲದಿರುವುದು ಕೇವಲ ನಿಯಂತ್ರಣ ಮಾತ್ರ. ನಿನ್ನ ಪೂರ್ವದಲ್ಲಿ ನನ್ನ ಬಳಿ ಇದ್ದ ಅಸುರ ಶಿಷ್ಯರು ಸಹ ಏನೂ ಕಡಿಮೆ ಯೋಗ್ಯರಲ್ಲ. ಅವರಲ್ಲೂ ಇದೇ ದೌರ್ಬಲ್ಯಗಳಿದ್ದವು. ಅದೇ ಅವರ ವಿನಾಶಕ್ಕೆ ಕಾರಣವಾಯಿತು. ಆದ್ದರಿಂದ ನೀನು ನಿನ್ನ ಈ ದೌರ್ಬಲ್ಯಗಳ ಮೇಲೆ ನಿಯಂತ್ರಣವಿಡಬೇಕು. ಆಗ ವಿಜಯ ನಿನ್ನದಾಗುತ್ತದೆ. ಅನ್ಯಥಾ ಭಗವಂತ ಕಂಸ, ನಾನು ಪರಾಜಿತನಾಗಿ ಅಲ್ಲ, ಪರಾಜಿತಗೊಳಿಸಿ ಬರುತ್ತೇನೆ. ವೈದ್ಯರೇ, ಈಗ ಅವ್ರು ಹೇಗಿದ್ದಾರೆ? ಅವ್ರ ಹಣೆ ಮೇಲೆ ಆಳವಾದ ಗಾಯ ಆಗಿದೆ. ಆ ಗಾಯದಿಂದ ಅವ್ರ ಪ್ರಾಣ ಉಳಿಯೋ ಸಂಭವ ತುಂಬಾ ಕಡಿಮೆ ಇದೆ. ಅಂದ್ಕೊಂಡೇ ಇರ್ಲಿಲ್ಲ ಆ ಮಾಣಿಕ್ಯ ಇಂಥ ಕುಪುತ್ರ ಇರಬಹುದು. ತನ್ನ ತಾಯಿಗೆ ಅವನು ಯಾವ ಮಗನಾದ್ರೂ ಇಷ್ಟು ಕ್ರೂರಿ ಆಗೋಕ್ ಹೇಗ್ ಸಾಧ್ಯ ನಂದ? ಕೃಷ್ಣ 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 ಕೃಷ್ಣ, ಅಜ್ಜಿ ಕರೀತಾ ಇದ್ದಾರೆ, ಹೋಗು. ಸರಿ ಅಪ್ಪ. ಕೃಷ್ಣನ್ ಹತ್ರ ತುಂಬಾ ಮಾತಾಡ್ಬೇಡಿ. ಬೇಗ ವಾಸಿ ಆಗೋದಕ್ಕೆ ವಿಶ್ರಾಂತಿ ಅಗತ್ಯ ತುಂಬಾ ಮುಖ್ಯ. ವೈದ್ಯರೇ, ನಾನ್ ಕೃಷ್ಣನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ ಕೊನೆ ಆಸೆ ಪೂರ್ತಿ ಮಾಡ್ತೀಯ ಕೃಷ್ಣ? ಖಂಡಿತ ಅಜ್ಜಿ, ಹೇಳಿ ಮಾಡ್ತೀನಿ. ನಂಗ್ ಗೊತ್ತಿದೆ, ನಾನು ನನ್ನ ಜೀವನದಲ್ಲಿ ಎಷ್ಟೋ ಪಾಪ ಮಾಡಿದ್ದೀನಿ. ಮೋಕ್ಷ ಪಡ್ಕೊಳ್ಳೋ ಭಾಗ್ಯ ನನ್ಗಿಲ್ಲ. ಅಷ್ಟೇ ಅಲ್ಲ, ಪ್ರಭುವಿನ ದರ್ಶನದ ಭಾಗ್ಯನು. ಆದ್ರೂ ನಾನ್ ಸಾಯೋ ಮೊದ್ಲು ಒಂದ್ಸಾರಿ ಪ್ರಭು ದರ್ಶನ ಮಾಡ್ಬೇಕು ಅಂತ ಆಸೆ. ಕೃಷ್ಣ, ನೀನ್ ಮಾತ್ರ ನನ್ನ ಈ ಆಸೆನ ಪೂರ್ತಿ ಮಾಡಬಹುದು. ಹೇಳಿ ಅಜ್ಜಿ, ನಾನ್ ಏನ್ ಮಾಡ್ಬೇಕು ನಿಮ್ಗೋಸ್ಕರ? ನಂಗೆ ನಿಮ್ ಚತುರ್ಭುಜ ಸ್ವರೂಪದ ದರ್ಶನ ನೀಡಿ ಪ್ರಭು. ನಾನ್ ಬೇಡ್ಕೊಳ್ತಾ ಇದ್ದೀನಿ, ಈ ಬಡಪಾಯ್ಯ ಕೊನೆ ಆಸೆನ ದಯವಿಟ್ಟು ಪೂರ್ತಿ ಮಾಡಿ ಪ್ರಭು. ಪ್ರಭು, ಅಲ್ಲಿ ಆ ತಾಯಿಗೆ ಕೃಷ್ಣನ ಬಗ್ಗೆ ಹೇಗೆ ತಿಳಿಯಿತು? ಹೌದು ಪ್ರಭು, ಯಾವುದೇ ಅಂಧ ವ್ಯಕ್ತಿಯು ಯಾರನ್ನಾದರೂ ಗುರುತಿಸುವುದು ಆಶ್ಚರ್ಯದ ವಿಷಯ. ಈಗ ಇದರಲ್ಲೂ ಕೃಷ್ಣನ ಲೀಲೆ ಏನಾದರೂ ಇದೆಯೇ ಪ್ರಭು? ದೇವರ್ಷಿ, ಇದರಲ್ಲಿ ಯಾವುದೇ ಲೀಲೆ ಇಲ್ಲ. ಬದಲಿಗೆ ಭಕ್ತನ ಶುದ್ಧ ಭಕ್ತಿ ಇದೆ. ಅರ್ಥಾತ್ ಒಬ್ಬ ಭಕ್ತನ ಭಕ್ತಿಯು ಅದರ ಉನ್ನತಿಗೇರಿದರೆ ಆಗ ಅವನೊಳಗೆ ಎಂಥ ಶಕ್ತಿ ಇರುವುದೆಂದರೆ ಸ್ವತಃ ಭಗವಂತನೂ ಕೂಡ ಅವನ ಎದುರು ತಲೆಬಾಗಬೇಕಾಗುತ್ತದೆ. ಮತ್ತು ಪ್ರೇಮ ಸತ್ಯವಾದರೆ ಭಕ್ತ ಜನರು ಎಂತಹ ಉತ್ತುಂಗಕ್ಕೇರುವರೆಂದರೆ ಅಲ್ಲಿ ಜನ್ಮಗಳ ಸಾಧನೆಯ ನಂತರವೂ ಒಬ್ಬ ಸಂತನು ತಲುಪಲಾರ. ಸತ್ಯವಚನ ಪ್ರಭು, ಸತ್ಯವಚನ. ಆದ್ದರಿಂದಲೇ ಭಗವಂತನನ್ನು ತಲುಪಲು ಪ್ರೇಮ ಮತ್ತು ಭಕ್ತಿಗಳನ್ನು ಬಹಳ ಶಕ್ತಿಶಾಲಿ ಮಾಧ್ಯಮಗಳೆನ್ನುತ್ತಾರೆ. ಅಜ್ಜಿ, ನೀವು ನನ್ನ ನಿಜವಾದ ರೂಪನ ಕಂಡಿಡ್ತು ಒಬ್ಬ ನಿಜವಾದ ಭಕ್ತ ಮತ್ತೆ ಸಾಧಾರಣ ಮನುಷ್ಯನ ಮಧ್ಯೆ ಇರೋ ವಾಸ್ತವಿಕ ಶಕ್ತಿನ ಗುರ್ತಿಡಿಯೋಕೆ ಸಾಧ್ಯ ಅಂತ ತೋರ್ಸ್ಕೊಟ್ಟಿದ್ದೀರಾ. ಹಾಗಾಗಿ ನಾನ್ ನಿಮ್ ಇಚ್ಛೆನ ಖಂಡಿತ ಪೂರ್ತಿ ಮಾಡ್ತೀನಿ. ನೀನು ದಯಾಸಾಗರ ಪ್ರಭು, ಕರುಣಾಳು, ನೀನು ಭಕ್ತವತ್ಸಲ. ನೀನು ನನ್ನ ಕೊನೆಯ ಆಸೆನ ಪೂರ್ತಿ ಮಾಡಿದೆ ಪ್ರಭು. ಈ ಪಾಪಿ ಜೀವನ ಸಾರ್ಥಕವಾಯ್ತು ಪ್ರಭು. ಇನ್ನೊಂದು ಕೊನೆ ಉಪಕಾರನೂ ಮಾಡ್ಬಿಡು ಪ್ರಭು. ಈ ಬಡಪಾಯಿ ಕೊಡಿ ಕಳಂಕಿತ ಆಗೋದ್ರಿಂದ ಕಾಪಾಡು ಪ್ರಭು.
ನನ್ ಮಗ ಮಾಣಿಕ್ಯಂಗೆ ಒಳ್ಳೆ ಬುದ್ಧಿ ಕೊಡು ಪ್ರಭು. ನಿನ್ನಿಂದ ಅವನು ತನ್ನ ಜೀವನದಲ್ಲಿ ಒಳ್ಳೆ ದಾರಿಲಿ ನಡೆಯೋದನ್ನ ಕಲೀಲಿ ಪ್ರಭು. ನೀನು ನನ್ನ ಇಚ್ಛೆನ ಖಂಡಿತ ಪೂರ್ತಿ ಮಾಡ್ತೀಯಲ್ವಾ ತಂದೆ? ಇಲ್ಲ, ಇದೇನ್ ಮಾಡ್ಬಿಟ್ಟೆ ನಾನು? ಏನಾಗಿದೆ ನನ್ಗೆ? ಇಷ್ಟು ದೊಡ್ಡ ಹುಚ್ಚ ಹೇಗಾದೆ ನಾನು? ಹೇಗಾದೆ? ನನ್ನಮ್ಮ ನನ್ ಮುಂದೆನೆ ಗೋಳಾಡ್ತಾ ಇದ್ರು, ನಾನ್ ಮಾತ್ರ ಅವಳಿಗೆ ಅಪಾಯ ಮಾಡಿ ಬಂದಲ್ಲ. ಯಾಕೆ ಹಿಂಗ್ ಮಾಡ್ದೆ? ಹೌದು, ಇದೆಲ್ಲ ಆಗ್ತಿರೋದು ಈ ಖಡ್ಗದಿಂದನೇ. ಇದು ಹೊಳೆಯೋದಕ್ಕೆ ಶುರು ಮಾಡಿದ್ರೆ ನನಗೆ ಬುದ್ಧಿ ಭ್ರಮಣೆ ಆಗ್ತಿದೆ. ಇದನ್ನ ತೆಗ್ದಾಕ್ತೀನಿ ನಾನು. ಇದ್ರಿಂದನೇ ಎಲ್ಲ ಆಗ್ತಿರೋದು. ತೆಗ್ದಾಕ್ತೀನಿ ಇದನ್ನ. ತೆಗೆಯಬೇಕಾ? ಹಾ, ತೆಗಿ ಇದನ್ನ. ನನಗೆ ಈ ಆಭರಣ ಬೇಕಾಗಿಲ್ಲ. ಬೇಡ ಇದು ನನಗೆ. ಏಕೆ? ಸಾಕಾಯಿತೆ ಅಥವಾ ಬದಲಾದೆಯಾ? ಏನೂ ಆಗಿಲ್ಲ. ನನಗೆ ಇದು ಬೇಕಾಗಿಲ್ಲ ಅಷ್ಟೇ. ತೆಗಿ ಇದನ್ನ, ತೆಗಿ. ನೀನು ನಿನ್ನ ತಾಯಿಯ ಪ್ರಾಣ ತೆಗೆದಂತೆ ನಾನು ನಿನ್ನ ಪ್ರಾಣ ತೆಗೆಯಬಲ್ಲೆ. ಆದರೆ ಈ ಆಭರಣ ತೆಗೆಯಲಾರೆ. ಏಕೆಂದರೆ ಅದರರ್ಥ ನನ್ನ ಅಸ್ತ್ರ ಮತ್ತು ನನ್ನ ಪ್ರತೀಕಾರದ ದಾರಿ ಎರಡನ್ನೂ ಬಿಡುವುದು. ಮತ್ತಿದು ಕೇಶಿನಿಗೆ ಎಂದಿಗೂ ಸ್ವೀಕಾರವಿಲ್ಲ. ನನ್ನಿಂದ ಪಾಪ ಮಾಡಿಸ್ತಿದ್ಯಾ? ಪಾಪ? ಹೌದು, ಏಕೆಂದರೆ ಈಗ ನೀನು ಮಾನವ ಮಾಣಿಕ್ಯನಿಂದ ದಾನವ ಮಾಣಿಕ್ಯನಾಗಿರುವೆ. ನಿನ್ನ ನಿಯತಿಯೊಂದೇ, ಮತ್ತದು ನನ್ನ ಆಜ್ಞೆಯನ್ನು ಪಾಲನೆ ಮಾಡುವುದು. ಇಲ್ಲಿಯವರೆಗೂ ನೀನು ನಿನ್ನ ತಾಯಿಯನ್ನು ಕೊಂದಿರುವೆ, ಆದರೆ ಈಗ ನೀನು ಎಲ್ಲರನ್ನು ಕೊಲ್ಲಬೇಕು. ನನ್ನ ಪ್ರತೀಕಾರದ ಅಗ್ನಿ ಶಾಂತವಾಗಲು ನಿನ್ನಿಂದಲೇ ಸಾಧ್ಯ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ನಾನು ನನ್ನ ಪ್ರತೀಕಾರದ ಅಗ್ನಿನ ಶಾಂತಿ ಮಾಡ್ತೀನಿ. ಅಂದ್ರೆ ನಿನ್ನನ್ನ. ಎಲ್ಲರಿಗಿಂತ ಮೊದಲು ನಾನು ನಿನ್ನನ್ನ ಸಾಯಿಸ್ತೀನಿ. ನೀನು ನನ್ನ ಪ್ರಾಣ ತೆಗೆಯಬೇಕೆ ಮಾಣಿಕ್ಯ? ಇಲ್ಲ ಮಾಣಿಕ್ಯ, ಇಲ್ಲ. ನಿನಗೆ ನಾನು ಯಾರೆಂದೇ ತಿಳಿದಿಲ್ಲ. ನಾನು ನಿನ್ನ ಯಜಮಾನಿ, ಮರೆಯಬೇಡ. ಮತ್ತು ನೀನು ನಾನು ಸಾಕಿರುವ ಪಶು. ಮತ್ತು ಸಾಕು ಪ್ರಾಣಿ ಸ್ವಾಮಿಯ ಮುಂದೆ ಹಾರಾಡುವುದಿಲ್ಲ. ಹಾಗಾದರೆ ಸ್ವಾಮಿ ಸುಮ್ಮನಿರುವುದಿಲ್ಲ. ಸಾಯಬೇಕಿದೆಯೇ? ಇಲ್ಲ ತಾನೆ? ಹಾಗಿದ್ದಲ್ಲಿ ಹೋಗಿ ಬೇಟೆಯಾಡಿ ಬಾ. ಈ ಬಾರಿ ನನ್ನ ಯೋಚನೆ ಸಫಲವಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಮಹಾರಾಜ ಕಂಸ, ನೀವು ಹೆಮ್ಮೆ ಪಡುವುದಕ್ಕೆ ಕೇಶಿನಿ ಪೂರ್ತಿ ಅವಕಾಶ ನೀಡುತ್ತಿದ್ದಾಳೆ.